ನಮಸ್ತೆ ಮಕ್ಕಳೇ. ಇಲ್ಲಿ ಒಬ್ಬ ರೈತನ ಮಕ್ಕಳು ಹೇಗೆ ತಮ್ಮ ಜೀವನದಲ್ಲಿ ಆ, ದುಡಿಮೆಯ ಅರಿವನ್ನು ಪಡೀತಾರೆ ಅನ್ನೋದನ್ನು ಕೇಳಿ ಮಕ್ಕಳೇ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ 3 ಜನ ಮಕ್ಕಳು. ಸೊ 3 ಜನ ಮಕ್ಕಳು ಒಟ್ಟು ಏನು ಕೆಲಸ ಮಾಡದೆ ಆರಾಮಾಗಿರ್ತಾರೆ. ಇದು ಆ ರೈತ ನೋಡಿ ನೋಡಿ ಇನ್ಮೇಲೆ ನಾನು ಬದುಕೋದು ಕಷ್ಟ, ಯಾವತ್ತು ಸಾಯ್ತೀನೋ ಗೊತ್ತಿಲ್ಲ, ಅದಕ್ಕೆ ನಿಮಗೆ ಹೊಲದಲ್ಲಿ ಒಂದು ಪಾಲು ಕೊಟ್ಬಿಡ್ತೀನಿ, ನಿಮ್ಮ ಪಾಲನ್ನ ನೀವು ಬೆಳೆದು ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಆಯಿತು, ಎಲ್ಲ ಮಕ್ಕಳು ಒಪ್ಕೋತಾರೆ. ರೈತ ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 3 ಭಾಗ ಮಾಡ್ತಾನೆ ಹೊಲದಲ್ಲಿ. ಆವಾಗ ದೊಡ್ಡ ಮಗ ನನಗೆ ಕೆರೆ ಪಕ್ಕನೇ ಬೇಕು ಹೊಲ ಅಂತ ಕೇಳ್ತಾನೆ. ಆಯಿತು ತಗೋ ಅಂತ ಕೊಡ್ತಾನೆ ಆ ರೈತ. ಅದ್ರ ಪಕ್ಕದಲ್ಲಿದ್ದವನು ಮಧ್ಯದವನು ನನಗದ್ರ ಪಕ್ಕನೇ ಬೇಕು ಅಂತ ಕೇಳ್ತಾನೆ. ಸರಿ, ಅವನು ತಗೋತಾನೆ. ಇನ್ನು 3ನೇ ಮಗನಿಗೆ ಕೊನೆಯದಲ್ಲಿರ್ತಕ್ಕಂಥ ಭಾಗ ಬರುತ್ತೆ. ಆಯಿತು, ಸಿಕ್ಕಿತ್ತು ಶಿವ ಅಂತ ಪಾಪ ಅವನು ತುಂಬ ಖುಷಿಯಿಂದ, 3ನೇ ಮಗ ತುಂಬ ಖುಷಿಯಾಗುತ್ತೆ. ಆಯಿತು, ನನಗಿದೇ ಇರಲಿ ಅಂತ ಹೇಳಿ ಆಮೇಲೆ ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡಿಕೊಡಿ ಅಂತ ಹೇಳ್ತಾನೆ. ಮತ್ತೆ ಮಳೆಗಾಲ ಬರುತ್ತೆ ಅಂತ ಹೇಳಿದಾಗ ರೈತ ಅಲ್ಲಿಂದ ಹೊರಡ್ತಾನೆ. ಇವರು 3 ಜನದಲ್ಲಿ ಇಬ್ಬರು ಆರಾಮಾಗಿ ಮರದ ಕೆಳಗಡೆ ಮಲ್ಕೋತಾರೆ. ಈ ಚಿಕ್ಕ ಮಗ ಇರ್ತಾನಲ್ಲ, ಇವನು ಅವತ್ತಿಂದನೇ ಕೆಲಸ ಪ್ರಾರಂಭ ಮಾಡ್ತಾನೆ. ಹೊಲದಲ್ಲಿರೋ ಕಳೆ ಎಲ್ಲ ಕಿತ್ತಾನೆ, ಎಲ್ಲ ಕ್ಲೀನ್ ಮಾಡ್ಕೋತಾನೆ. ಅವ್ರ ಅಣ್ಣಂದ್ರನ್ನ ಕರೀತಾನೆ. ಬರ್ರೋ, ನೀವು ಕ್ಲೀನ್ ಮಾಡಿಕೊಂಡು ಹೊಲ ಎಲ್ಲ ರೆಡಿ ಮಾಡ್ಕೊಬರ್ರಿ. ನೀನು ಬೇಕಿದ್ರೆ ಮಾಡ್ಕೊ, ಸಾಕಿದ್ರೆ ಬಿಟ್ಕೊ, ನಮ್ಗೆ ಹೇಳ್ಬೇಡ ಅಂತ ಹೇಳ್ತಾರೆ. ಸರಿ, ಇವ್ರು ಬರೋದಿಲ್ಲ ಅನ್ಸ್ಕೊಂಡು ಇವನೇನು ಮಾಡ್ತಾನೆ, ಆ ಅಣ್ಣಂದ್ರ ಹೊಲದ್ದು ಎಲ್ಲ ಕಳೆ ಎಲ್ಲ ಕಿತ್ತು ಕ್ಲೀನ್ ಮಾಡ್ತಾನೆ. ಆಮೇಲೆ ಆಯಿತು, ಮತ್ತೆ ಸ್ವಲ್ಪ ದಿನ ಆದ ತಕ್ಷಣ ಹೊಲನೆಲ್ಲ ಬಿತ್ತಬೇಕಲ್ಲ, ಅವಾಗ ಕರೀತಾನೆ. ಈ ಹುಡುಗ 3ನೇ ಹುಡುಗ ಎಲ್ಲ ಮಾಡ್ಕೋತಾನೆ. ಬರೋದಿಲ್ಲ ಅವರು. ಚೆನ್ನಾಗಿ ಫ್ರೆಂಡ್ಸ್ ಜೊತೆ ತಲೆ ಹರಟೆ ಮಾಡ್ಕೊಂಡು ಕೂತ್ಕೋತಾರೆ. ಆಮೇಲೆ ಹೊಲದಲ್ಲಿರೋ ಎಲ್ಲ ಕಳೆ ಕಿತ್ತು ಎಲ್ಲ ಬಿತ್ತನೆ ಮಾಡಿ ಬೀಜಗಳನ್ನೆಲ್ಲ ಬಿತ್ತಾನೆ. ಆಮೇಲೆ ಕೆರೆ ಪಕ್ಕದಲ್ಲಿರೋ ನೀರನ್ನೆಲ್ಲ ಹೊಲಕ್ಕೆ ಹಾಯಿಸ್ಕೋತಾನೆ. ಏನು ಮಾಡಿದ್ರು ಅವರಿಬ್ಬರೂ ಕಮಕ್ ಅಂತ ಕೆಲ್ಸಕ್ಕೆ ಬರೋದೇ ಇಲ್ಲ. ಬರೀ ತಿಂದುಂಡು ತಲೆ ಹರಟೆ ಮಾಡ್ಕೊಂಡು ಅಲ್ಲಿ ಕುಂತು ಇಲ್ಲೂ ನಿಂತು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಈ ಹುಡುಗ ಪಾಪ ಚಿಕ್ಕ ಹುಡುಗ ಆದ್ರೂ ಎಲ್ಲ ಕೆಲಸ ಮಾಡ್ಕೋತಾನೆ. ಹೊಲದಲ್ಲಿ ಬೆಳೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಳೆ ಬರುತ್ತೆ. ಕಟಾವು ಮಾಡೋಕೆ ಕರೀತಾನೆ ಅವ್ರ ಅಣ್ಣಂದ್ರನ್ನ, ಬರೋದಿಲ್ಲ ಮಕ್ಕಳೇ. ಆಮೇಲೆ ಎಲ್ಲ ಕಟಾವು ಮಾಡಿ ಅವನ್ನೆಲ್ಲ ರಾಶಿ ಮಾಡಿ ಅವುಗಳನ್ನೆಲ್ಲ ಚೀಲ ತುಂಬಿ ಸ್ವಚ್ಛ ಮಾಡಿ ಮನೆಗೆ ಇಡ್ತಾನೆ. ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಬೆಳೆ ಬಂದಿರುತ್ತೆ ಆ ವರ್ಷ. ಆಗ ಅವ್ರ ಅಪ್ಪಂಗೆ ಹೇಳ್ತಾನೆ, ಅಪ್ಪ ನೋಡಿ ಈ ಸಾರಿ ನಾನು ಮಾಡಿರೋ ಇಷ್ಟು ಕೆಲಸ ಅಂತ ತೋರಿಸ್ತಾನೆ. ಅವ್ರ ಅಪ್ಪಂಗೆ ತುಂಬ ಖುಷಿ ಆಗುತ್ತೆ. ಆವಾಗ ಸರಿ, ಇದನ್ನು ಮಾರಿ ಬಂದಿದ್ರಲ್ಲಿ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಅವರಪ್ಪ ಹೇಳ್ತಾನೆ. ಅವಾಗ ಇವರಿಬ್ಬರು ಬರ್ತಾರೆ. ನನಗೆಷ್ಟು ಪಾಲು ಅಂತ ಕೇಳ್ತಾರೆ. ಅವ್ರ ಅಪ್ಪಂಗೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಮಕ್ಕಳೇ, ನೀನು ನಮಗೆ ಪಾಲು ಕೊಡಬೇಕಾ? ಯಾವುದ್ರಲ್ಲಿ ಪಾಲು ಕೊಡ್ಬೇಕ್ರಪ್ಪ? ನೀವೇನು ಕೆಲಸ ಮಾಡಿದ್ರಿ ಅಂತ ಪಾಲು ಕೊಡಬೇಕು? ನಿಮ್ಮ ಹೊಲನೂ ನಿಮ್ಮ ತಮ್ಮನೇ ಕ್ಲೀನ್ ಮಾಡಿದ್ದಾನೆ, ನಿಮ್ಮ ತಮ್ಮನೇ ಉತ್ತಿ ಬೆತ್ತಿದ್ದಾನೆ, ಅಂಥದ್ರಲ್ಲಿ ನಿಮಗೆ ಪಾಲು ಬೇರೆ ಕೊಡಬೇಕಾ? ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಹೇಳ್ತಾನೆ. ಆವಾಗ ಅವನಿಗೆ ಅವರಿಬ್ಬರಿಗೂ ತುಂಬ ಬೇಜಾರಾಗುತ್ತೆ. ನಾವು ಸ್ವಲ್ಪನಾದರೂ ಕೆಲಸ ಮಾಡಿದರೆ ನಮ್ಗೆ ಸ್ವಲ್ಪನಾದ್ರೂ ದುಡ್ಡು ಕೊಡೋರೇನೋ ಅಂತ ಹೇಳಿ ನೀವಿಬ್ಬರೂ ಇನ್ಮೇಲೆ ನಮ್ಮ ಮನೇಲಿರಬೇಡಿ, ನಿಮ್ಗೆ ಯಾವ ಪಾಲು ಇಲ್ಲ, ಯಾವ ದುಡ್ಡು ಇಲ್ಲ ಅಂದಾಗ ತಮ್ಮ ಹೇಳ್ತಾನೆ, ಅಪ್ಪ ಇದೊಂದು ಸಾರಿ ಅವ್ರನ್ನ ಕ್ಷಮಿಸ್ಬಿಡು, ಮುಂದಿನ ಸಾರಿ ಅವ್ರು ಹಾಗೆ ಮಾಡಿದರು ಅಂದರೆ ನಿನ್ಗೆ ಹೇಗೆ ಬರುತ್ತೋ ಹಾಗೆ ಮಾಡು ಅಂತಾರೆ. ಆವಾಗ ಇವರಿಬ್ಬರು ಅಣ್ಣಂದರು ಹುಷಾರಾಗ್ತಾರೆ. ಅವರಪ್ಪಂಗೆ ಸಾರಿ ಕೇಳ್ತಾರೆ. ಅವ್ರ ತಮ್ಮನ ಜೊತೆ ಸೇರಿಕೊಂಡು ಎಲ್ಲ ಹೊಲದ ಕೆಲಸ ಎಲ್ಲ ಮಾಡ್ತಾರೆ. ಮಾಡಿ ಆ ವರ್ಷಕ್ಕೆ 3 ಜನದ್ದು ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಆವಾಗ ಅವರಿಬ್ಬರು ಅಣ್ಣಂದರು ಮೊದಲು ಮಾಡಿದ ತಪ್ಪು ಗೊತ್ತಾಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ದುಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಅನ್ನೋದನ್ನು ಅವ್ರು ತಿಳ್ಕೊತಾರೆ. ಆಗ ಅವ್ರ ಅಪ್ಪಂಗೆ ಕ್ಷಮೆ ಕೇಳ್ತಾರೆ. ಈ ಸಾರಿ ತುಂಬ ಚೆನ್ನಾಗಿ ದುಡ್ದಿದ್ದೀವಿ ಅಪ್ಪ, ತಗೋ ಅಂತ ಕೊಡ್ತಾರೆ. ಆವಾಗ ಅವ್ರ ಅಪ್ಪಂಗೆ ತುಂಬ ಖುಷಿಯಾಗುತ್ತೆ. ಅಂತೂ ನನ್ನ ಮಕ್ಳಿಗೆ ಏನೋ ಆಗ್ಬಿಡ್ತಾರೆ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಒಳ್ಳೆಯ ದುಡಿಮೆಗಾರರಾಗಿದ್ದಾರೆ, ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ನಂದು ಅಂತ ಹೇಳಿ ಆ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿ ಕೊಡ್ತಾನೆ ರೈತ. ಹೀಗೆ ಮಕ್ಕಳೇ, ಕಷ್ಟಪಟ್ಟರೆ ಖಂಡಿತ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ಸೋಂಬೇರಿಗಳಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಹೋದರೆ ನಿಮ್ಮ ಜೀವನನೂ ಕೊನೆಗೊಂದು ದಿವಸ ಟೈಮ್ ಪಾಸ್ ಆಗಿಬಿಡುತ್ತೆ. ಅರ್ಥ ಆಗಿರಬೇಕು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಹಾಗಾಗಿ ನಾವು ಕೂಡ
ಓದಿನ ವಿಷಯದಲ್ಲಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಓದಿದರೆ ಮುಂದೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ನಮಸ್ತೆ ಮಕ್ಕಳೇ.